ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತೊಂದು ಗುರುವಾಣಿ. ಸರ್ ನೋಡಮ್ಮ, ವಿಭಿನ್ನವಾಗಿ ಆಲೋಚಿಸೋದಕ್ಕಿಂತ ಏನು ತಿಳಿಸ್ತಾರೆ ಗುರುಗಳು, ಮತ್ತು ನಾವೆಲ್ಲಿ ಸಿಕ್ಕಾಕೊಂಡಿದ್ದೀವಿ, ಹೇಗಿರಬೇಕು ಅಂತ ನೋಡ ಒಂದು ತೆಗೆಮಲ್ಲ. ಎಸ್, ನೋಡಿರಿ ಬರೋದಿಲ್ಲ ಅದು. ಯಾವಾಗ ಹಿಂಗೆ ಮನಸ್ಸು ನಿಲ್ಲಿಸ್ಬೇಕದು. ಒಳಗಡೆ ಗುರುಗಳು, ನಮ್ಮ ಗುರುಗಳು ಬಂದು ಹೇಳಬೇಕದು ಯಾವತ್ತು ಮಾಡುವಂತ ಹೇಳ್ತಾರೆ. ಇಲ್ಲ ಅದು ಇದನ್ನು ಎಸ್ ಮತ್ತು ಕೊಟ್ಟರು ಒಂದು ಗುರುಗಳು ಕೊಟ್ಟು, ಏನನ್ನಾದರೂ ಸರಿ ಹೊತ್ತಿದ್ದರೆ ಭಾರವಾಗುತ್ತದೆ. ಏನನ್ನಾದರೂ ಸರಿ ಹೊತ್ತಿದ್ದರೆ ಭಾರವಾಗುತ್ತದೆ, ಬಿಟ್ಟರೆ ಹಗುರವಾಗುತ್ತದೆ. ಹಾಂ, ಚಲೋ ಆಯ್ತಲ್ಲ. ಇದೇ ಬೇಕಾಗಿರೋದು ನಮಗೂ ಕೂಡ. ಎಷ್ಟು ಹೊತ್ಕೊಳ್ಳೋ ಮತ್ತು ಅಜ್ಜಿಗೆ ಅದು. ಈ ಬಿಟ್ಟರೆ ಆನಂದವಾಗಿರುತ್ತದೆ, ಬಿಟ್ಟರೆ ನರ್ತಿಸುವಷ್ಟು ಉತ್ಸಾಹವನ್ನು ಉಂಟು ಮಾಡುತ್ತದೆ ಅಷ್ಟೇ. ಯಾವ್ದಾರು ಹೊತ್ಕೊಂಡು ನಾನೇ ಮಾಡ್ಬೇಕನ್ನ ಎಲ್ಲ ಅಂತೀವಲ್ಲ, ಅಷ್ಟು ನಾನೇ ಮಾಡ್ತಾ ಜವಾಬ್ದಾರಿ ಹೆಚ್ಚಾದಾಗ ಏನಾಗ್ತದೆ, ಅದು ಹೊತ್ಕೊಂಡ್ರೆ ಭಾರ ಆಗಿಬಿಡ್ತದೆ, ವಜ್ಜಾಗಿಬಿಡ್ತೈತಿ. ಬಿಟ್ರೆ ಎರಡು ಸರಳ ಆಗ್ತದೆ, ಭಾಳ ಸ್ವತಂತ್ರ ಅನಿಸ್ಬಿಡ್ತದೆ ನೋಡ್ರಿ. ಅವಾಗ ಆರಾಮ್ಸೆ ಭಾಳ ಅಂತದ. ಗುರುಗಳಿಗೆ ಏನು ಹೇಳ್ಯಾರ ಅದನ್ನು ಕೇಳೋಣ. ಅದನ್ನು ಕೇಳಿ ಅದರ ಪ್ರಕಾರ ಯಾವುದಾದ್ರೂ ಅನುಭವ ನಮಗೆ ಸಿಕ್ಕಾಕೊಂಡಿದ್ದ, ನಾವು ಹೊರಗೆ ಬಂದಿದ್ದೀವಿ ಅಂದ್ರೆ ಅದನ್ನು ಚೂರು ಹೇಳೋಣ. ನಮ್ಮ ಜೀವನದಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗಿರುತ್ತದೆ. ಜೀವನದಾಗ ಈ ಪ್ರಪಂಚದ ಈ ಸಂಸಾರದಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಂತಲೇ ಅನ್ನಿಸ್ತದಲ್ಲ, ಮಾಡಲೇಬೇಕು, ಅನಿವಾರ್ಯವಾಗಿ ಅವು ಮಾಡಬೇಕಲ್ಲ. ಆದರೆ ಅಂದುಕೊಂಡ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗುವಂತೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಫಲಪ್ರದಾಯವಾಗುವಂತೆ ಮಾಡಲು ಸಾಧ್ಯವಾಗಿರುವುದಿಲ್ಲ. ಹೌದು, ಮತ್ತು ಇವು ನಮ್ಮ ಕೈಯಾಗ ಯಾವೂ ಇಲ್ಲ. ನಾವು ಮಾಡ್ಬೇಕಂತ ಮಾಡ್ತೀವಿ. ಅವು ಏನಾಗಬೇಕು ಅದು ಪ್ರಕೃತಿಯ ನಿಯಮವಾಗಿ ನಮ್ಮ ಬ್ಲೂ ಪ್ರಿಂಟ್ ಇರ್ತದಲ್ಲ. ನಾವು ಒಂದು ಹೊತ್ಕೊಂಡು ಬಂದಿರ್ತಿಲ್ಲ. ನಮ್ಮ ಜೀವನದೇ ಆದ ನಮ್ಮದೇ ಆದ ನಾಟಕದಲ್ಲಿ, ನನ್ನ ಪಾತ್ರದಲ್ಲಿ ಏನಿರಬೇಕು ಅದು ಆಗ್ತಾನೆ ಇರ್ತೈತಿ. ಅದು ನಾನು ಅಂದ್ಕೊಂಡಿದ್ದಂತೂ ಆಗೋದಿಲ್ಲ. ಇದು ನನಗೆ ಗೊತ್ತೈತಿ, ನಾನು ಅನುಭವಿಸಿರ್ತೀನಿ. ನಾನೇ ಅಲ್ಲ, ಎಲ್ಲರೂ ನಾ ಏನೋ ಒಂದು ಮಾಡೋಕ್ಕೋದ್ರೆ ಏನೋ ಒಂದು ಆಗಿರ್ತೈತಿ. ನಾವು ಮಾಡಿದ ಒಂದೊಂದು ಸಕ್ಸಸ್ ಆಗ್ತಾವೆ, ಆಗಲ್ಲ ಅನ್ನಂಗಿಲ್ಲ. ಒಂದೊಂದು ಮಾಡ್ಬೇಕಂತಿರ್ತೀವಿ, ಆಗ್ತಾವೆ. ಒಂದೊಂದು ಮಾಡ್ಬೇಕಂತ ಆಸೆ ಇಟ್ಕೊಂಡು ಕೂತಿರ್ತೀವಿ, ಆಗ್ಲಾರ್ದಾಗ ಏನಾಗ್ತದೆ, ನಿರಾಸೆ ಅಂತ ಆಗ್ತದಲ್ಲ ಒಂದೊಂದು ಸಾರಿ. ನಮ್ಮ ಕೈಯಲ್ಲಿಲ್ಲಲ್ಲ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದರೂ ನಿರೀಕ್ಷಿಸಿದ ಯಶಸ್ಸು ಲಭಿಸುವುದಿಲ್ಲ. ಒಮ್ಮೊಮ್ಮೆ ತುಂಬ ಹರಸಾಹಸ ಮಾಡಿ ಸರಿಯಾಗಿ ಮಾಡಿರ್ತೀವಿ ನಾವು. ಈಗ ಒಂದು ಸಣ್ಣ ಮದುವೆ, ಇದನ್ನು ಉದಾಹರಣೆ ತೊಗೊಳ್ಳೋಣ. ಇದೊಂದು ಮದುವೆ ಅಂತೂ ಇವೆಲ್ಲ ನಮ್ಮ ಕೈಯನ್ನಂತೂ ಇಲ್ಲೇ ಇಲ್ಲ. ನಾನು ಮಾಡ್ತೀನಿ ಅಂದ್ರೆ ಹಣ ಇದ್ರೆ ರೊಕ್ಕ ಕಟ್ಕೊಂಡು ಕೂತು ಎಷ್ಟೋ ಲಕ್ಷಾನುಗಟ್ಟಲೆ ರೊಕ್ಕ ಇಟ್ಕೊಂಡು ಮದುವೆ ಮಾಡ್ಬೇಕಂದ್ರೆ ಮದುವೆ ಆಗೋದಿಲ್ಲ. ಒಬ್ಬರೊಬ್ಬರಿಗೆ ಮದುವೆ ಮಾಡಬೇಕಾಗಿರ್ತೈತಿ, ರೊಕ್ಕನೇ ಇರೋದಿಲ್ಲ, ಮದುವೆನೇ ಆಗಿರ್ತೈತಿ. ಇದು ನಿಮಗೂ ನನಗೂ ಎಲ್ಲ ಅನ್ವಯಿಸ್ತದೆ. ಇದು ನಾವು ಕಂಡಿರ್ತೀವಿ, ಎಲ್ಲ ನೋಡಿರ್ತೀವಿ. ಅದಕ್ಕಾಗಿ ರೊಕ್ಕ ಇಲ್ಲಂದ್ರೂ ಅದು ಮದುವೆ ಆಗಿ ಹೋಗುತ್ತಾವೆ ಕೆಲಸಗಳು. ಹಣ ಇಲ್ಲ ಅಂದರೂ ಕೂಡ ಒಂದೊಂದು ಟೈಮ್ದಾಗ ಮದುವೆ ತಾನೇ ಆಗಿ ಹೋಗ್ತಾವೆ. ಅದಕ್ಕೆ ಇವಾಗ ಯಾವ ನಮ್ಮ ಕೈಯಾಗಿಲ್ಲ. ಇಂಥವಂತೂ ಮೊದಲಿಲ್ಲ ಆಗಿ ಹೋಗೋಗಳು. ಮಳೆ ಬರಬೇಕು ಅಂದ್ರೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಅದು ಮಳೆ ಬರಬೇಕಾದಾಗೆ ಬರೋದು, ಪ್ರಕೃತಿಯ ನಿಯಮವಾಗಿ ಆಗೋದು. ಅದಕ್ಕೆ ನಾವು ಏನಾರು ಆಸೆ ಪಟ್ಟು ಅಪೇಕ್ಷೆ ಪಟ್ಟು ಅದನ್ನು ನೋಡೋದಲ್ಲ, ಅದು ನನ್ನ ಹಿಡಿತದಲ್ಲಿ ಇರುವುದಿಲ್ಲ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೂ ಒಂದೊಂದು ಸಾರಿ ಅವು ಕೆಲಸ ಅಂತೂ ಆಗೋದಿಲ್ಲ ಅಲ್ಲ. ಈ ನಿಟ್ಟಿನಲ್ಲಿ ನಮಗೆ ಹಲವು ಕೈ ಘಟನೆಗಳು, ಬೇಡವಾದ ಘಟನೆಗಳು, ಇಷ್ಟವಿಲ್ಲದ ಘಟನೆಗಳು, ನೋವುಂಟು ಮಾಡುವ ಘಟನೆಗಳು ಸಂಭವಿಸುತ್ತಿರ್ತವೆ. ಮತ್ತು ನೋವು ಆಗೋದೇ ಇಲ್ಲ. ಮತ್ತು ನಾವು ತುಂಬ ಏನೋ ಕಷ್ಟಪಟ್ಟು ಮಾಡಿರ್ತೀವಿ, ಇದು ಸಕ್ಸಸ್ ಆಗ್ತದೆ ಅಂತಲೇ ಮಾಡಿರ್ತೀವಿ. ಆವಾಗ ಸಕ್ಸಸ್ ಆಗಲಿಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ನೋವು ಆಗ್ತದಲ್ಲ, ಅದು ಆಗೋದೇ. ಅದು ಆ ಕೈ ಘಟನೆ ಆಗೋದೇ ನೋವು ಆಗ್ತದೆ ಅಲ್ಲ. ಅವುಗಳನ್ನು ನಾವು ನಮಗೆ ಅರಿವಿಲ್ಲದಂತೆ ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಂಡು ಹೊರುತ್ತಾ ಭಾರವಾಗಿ ಜೀವಿಸುತ್ತಿರ್ತೇವೆ. ಅಯ್ಯೋ ಕೆಲಸನೇ ಆಗಲಿಲ್ಲ ನೋಡ್ರಿ, ಎಷ್ಟು ಮಾಡಿದೆ ನೋಡ್ರಿ, ಅಲ್ಲಿ ಹೋಗ್ಬೇಕಂದಿದ್ದೆ ಅದು ಆಗಲಿಲ್ಲ ನೋಡ್ರಿ, ಅದು ಆಗಲಿಲ್ಲ ಅನ್ನೋದನ್ನು, ಅಂಥವು ಏನಾರು ಭಾರವಾಗಿರೋದನ್ನು, ಅಂಥವು ಆಗ್ಲಾರ ಕೆಲಸಗಳನ್ನು, ಕೈ ಘಟನೆಗಳನ್ನು ತಲೆಗೆ ಇಟ್ಕೊಂಡು ಕೂತೇವೋ ಅಂದ್ರೆ ವಜ್ಜಾಗಿಬಿಡ್ತದೆ. ಅವು ಆಗೋಗಳು ನಡೀತಾನೆ ಇರ್ತಾವೆ. ನಮ್ಮ ಏನು ಆಶಾಭಾವದಿಂದ ಮಾಡ್ಬೇಕಷ್ಟೇ. ನಾನಲ್ಲಿ ಆಶಾಭಾವ ಅಂದ್ರೆ ಆಸೆ ಮಾಡಿ ಎಲ್ಲದು ಆಶಾಭಾವದಿಂದ ಮಾಡೋದು ಅಂದ್ರೆ ಏನಾಗ್ತದೆ ಆಗಲಿ ಅಂತ ಎರಡಕ್ಕೂ ರೆಡಿಯಾಗಿರೋದು. ಮಾಡೋಂಗ ನಮ್ಮ ಕರ್ತವ್ಯ ಏನೈತಿ, ಧರ್ಮದಿಂದ ಕರ್ತವ್ಯ ಮಾಡೋದು ಅಷ್ಟೇ. ಧರ್ಮದಿಂದ ಮಾಡೋದು ಅಷ್ಟೇ.
ಧರ್ಮದಿಂದ ಕೆಲಸ ಮಾಡೋದಕ್ಕೂ ಕೆಲಸ ಅಪೇಕ್ಷೆ ಬಿಟ್ಟು ಕೆಲಸ ಮಾಡೋದಕ್ಕೂ ಬೇರೆ ಐತಿ. ಧರ್ಮದಿಂದ ಕೆಲಸ ಮಾಡೋದು ಏನು ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲಾರ್ದೇ ಮಾಡೋ ಕೆಲಸಗಳೇ ಸಕ್ಸಸ್ ಆಗ್ತಾವೆ. ಅಪೇಕ್ಷೆ ಇಟ್ಕೊಂಡು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗೋದೇ ಇಲ್ಲ. ಯಾಕಂದ್ರೆ ಒಳಗೊಂದು ಮನಸ್ಸು ಹೊಯ್ದಾಡ್ತಿರ್ತದೆ, ಮೇಲೊಂದು ಬೇರೆ ಮಾಡ್ತಾ ಇರ್ತೀವಿ. ಅದಕ್ಕೂ ಒಳ ಮನಸ್ಸಿಗೂ ಹೊರ ಮನಸ್ಸಿಗೂ ಮಾತಿನಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ. ಏನಾರು ಮ್ಯಾಚಿಂಗ್ ಆದ್ರೆ ನನ್ನ ಒಳಗಡೆ ಮನಸ್ಸಿಗೆ 100% ಇದು ಹಾಗೆ ಆಗ್ತದೆ ಅನ್ನೋ ಭರವಸೆ ನನಗೆ ಒಳ ಮನಸ್ಸು ಹೇಳ್ತಾ ಇತ್ತು ಅಂದ್ರೆ ಆ ಹೊರಗಿನ ಕಾರ್ಯಗಳು ಕೂಡ ಕೆಲಸ ಸಕ್ಸಸ್ ಆಗ್ತಾವೆ. ನಾವು ಹೊರಗಡೆ ಏನು ಮಾಡಿರ್ತೀವಿ, ವಿಲ ಅನ್ನುತ್ತಾ ಇರ್ತದೆ ಮನಸ್ಸು. ಇದು ಆಗ್ತದೋ ಬಿಡ್ತದೋ, ಮಾಡಂಗೆ ಮಾಡ್ತೀನಿ, ಹೋಗಿ ಬರಂಗೆ ಬರ್ತೀನಿ, ತೆಗಿತೀನಿ, ಹಾಕಂಗೆ ಹಾಕ್ತೀನಿ, ಆಗ್ತದೋ ಏನು ಮಾಡ್ತದೋ, ಆಗ್ತಿರ್ಬೇಕು. ಈ ಥರ ಎಲ್ಲ ಸಂಶಯ ಭಾವನೆಯಿಂದ ನಾವು ಕೆಲಸಗಳು ಮಾಡ್ತೇವಲ್ಲ, ಈ ಒಳ ಮನಸ್ಸಿನಾಗ ಅದು ಬೇಗ ಹೀರ್ಕೊಂಡ್ಬಿಡ್ತಾವೆ. ನಮ್ಮ ರಕ್ತ ಹೀರ್ಬಿಟ್ಟು ಅದನ್ನೇ ಕೆಲಸ ಕಾರ್ಯ ಚಾಲೂ ಮಾಡಿಬಿಡ್ತಾವೆ. ಹಾಗಾಗಿ ಒಳಗಡೆ ನಾವು ಶಾಂತವಾಗಿ ಕೂತಾಗ ಒಳಗಡೆ ಒಂದು ಮನಸ್ಸಿನಾಗ ಬರ್ತೈತೆ ನೋಡಿರಿ, ಇಂಟ್ಯೂಷನ್ ಅಂತ ಇರ್ತೈತಿ. ಅದು ಕೆಲಸ ಮಾಡ್ತದೆ. ಅದು ಕೆಲಸ ಸಕ್ಸಸ್ ಆಗ್ತಾ ಇರ್ತದೆ. ಅದನ್ನು ಕೇಳುವ ತಾಳ್ಮೆ, ಶಾಂತತೆ ನನ್ನಲ್ಲಿರಬೇಕು. ಕೇಳಬೇಕು, ಶಾಂತತೆ ಕೂಡಬೇಕು, ಸ್ವಲ್ಪ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ನನ್ನ ಮನಸ್ಸಿನ ಖಾಲಿ ಮಾಡ್ತಾ ಇರಬೇಕು. ಏನೇ ಬಂದರೂ ಕೂಡ ಓಕೆ ಅಂದು ಆಲೋಚನೆಗಳ ಸಂಖ್ಯೆ ಕಡಿಮೆ ಮಾಡಬೇಕು. ಒಂದು 2 ಆಲೋಚನೆ 62,000 ಏನಂತ ಒಂದು ನಿಮಿಷಕ್ಕೆ ಬರೋ ಆಲೋಚನೆಗಳು. ಅಷ್ಟು ಆಲೋಚನೆಗಳು ಬರ್ತಾವಲ್ಲ, ಇವಾಗ ನಾವು ಖಾಲಿ ಇದ್ದಾಗ ಅಷ್ಟೇ ಆಲೋಚನೆಗಳು ಬರ್ತಾವೆ. ನಾವು ಅಕಸ್ಮಾತ್ ಧ್ಯಾನದಲ್ಲಿ ಕೂತಾಗ ಧ್ಯಾನಸ್ಥರಾದಂಗೆಲ್ಲ ಪ್ರತಿದಿನ ಧ್ಯಾನ ಮಾಡಿದೆವು ಅಂದ್ರೆ ಅವಾಗ ನಮ್ಮ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ತದೆ. ಆಲೋಚನೆಗಳ ಸಂಖ್ಯೆ ಯಾವಾಗ ಕಡಿಮೆ ಆಗ್ತದಲ್ಲ, ಆವಾಗ ಶಾಂತತೆ ಬರ್ತದೆ ನಮ್ಮಲ್ಲಿ. ಶಾಂತತೆ ಬಂದಾಗ, ತಾಳ್ಮೆ ಬಂದಾಗ, ಒಳ ಮನಸ್ಸಿನಲ್ಲಿ ಏನು ಹೇಳ್ತದಲ್ಲ, ಒಳ ಮನಸ್ಸು ಹೇಳೋದನ್ನು ಆವಾಗ ನಮ್ಗೆ ಕೇಳಿಸ್ತಾ ಹೋಗ್ತದೆ. ನಾವು ಹೆಂಗಿದ್ದೀವಿ ಅಂದ್ರೆ ಈಗ ಬೇಂಡ್ ಬಾಜೆ ಬಾರ್ಸಕತ್ತ ಹೊರಗಡೆ ಬೇಂಡ್ ಬಾಜ ಬಾರಿಸುವ ಹೊತ್ನಾಗ ನನ್ನ ಒಳಗಡೆ ವೀಣೆ ನಾದ, ಸಣ್ಣ ವೀಣೆ ನಾದ, ಅದ್ಭುತವಾದ ವೀಣೆ ನಾದ ಈ ಬೇಂಡ್ ಬಾಜದ ಮುಂದೆ ಎಲ್ಲಿ ಕೇಳಿಸ್ಬೇಕು? ಹೊರಗಡೆ ಸಂಸಾರ ಅನ್ನೋ ಗದ್ದಲ ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ಬಿಟ್ಟಿವಿ. ಭಾಳ ಜೋರಾಗಿ ಶಬ್ದ ಮಾಡ್ಬೇಕಾದ್ರೆ ಒಳಗಡೆ ವೀಣೆ, ಸಣ್ಣಗೆ ನುಡಿಯುವ ವೀಣೆಯ ನಾದ ನಮಗೆ ಹೆಂಗೆ ಕೇಳಿಸ್ತೈತಿ? ಈ ಒಳಗಡೆ ಸಣ್ಣಗೆ ನುಡಿಯೋ ನಾದ ಕೇಳಿಸ್ಬೇಕು ಅಂದ್ರೆ ಶಾಂತವಾಗಿರ್ಬೇಕು ನಾನು. ಈ ಬೇಂಡ್ ಬಾಜೆಯಿಂದ, ಈ ಟ್ರಾಫಿಕ್ ಜಾಮ್ನಿಂದ ಸ್ವಲ್ಪ ಶಾಂತವಾಗಿ ಈಚೆ ಬರ್ಬೇಕು ನಾನು. ಅದು ಈಚೆ ಬರಬೇಕು ಅಂದ್ರೆ ಏನು ಮಾಡಬೇಕು? ಸ್ವಲ್ಪ ಧ್ಯಾನ ಮಾಡಬೇಕು. ಆವಾಗ ಈ ಬೇಂಡ್ ಬಾಜೆನೋ ಸೌಂಡ ಕಮ್ಮಿ ಆಗಿಬಿಡ್ತಾವೆ. ನಾವು ಮೊದಲೆಲ್ಲ ಹೆಂಗಿದ್ದೇವೆ ಅಂದ್ರೆ, ಈಗೇನು ಮಹಾ ದೊಡ್ಡ ಬಾರಿ ಆಗಿನಿ ಅಂತ ಹೇಳಲ್ಲ, ಆದರೂ ಮೊದಲಿಗಿಂತ ಬೆಟ್ರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. 1 ಅಂದ್ರೆ 4 ಅಂತಿದ್ದೆ. ಒಬ್ಬರು ಅಂದು ಏನಾರ ಹೇಳಿದ್ರು ಮಾಡೋದು ನಲ್ವಟ್ಟು ನಂದು ಆಗಬೇಕು. ನಾನು ವಾರೆ ನಾನೇ ಶಾಣೆ. ಎಲ್ಲರೂ ಶಾಣೆ. ಎಲ್ಲರಲ್ಲಿಯೂ ಒಂದು ಅದ್ಭುತವಾದ ಶಕ್ತಿ ಐತಿ. ನನ್ನಿಂದ ಅಂತಲ್ಲ, ಎಲ್ಲ ಮಕ್ಕಳಲ್ಲಿ, ಗಂಡನಲ್ಲಿ ಬಿಡಬೇಕು. ಸ್ವಲ್ಪ ನಾನು ಭಾರ ಹೊತ್ಕೊಳ್ಳೋದು ಬಿಡಬೇಕು. ನೀವು ಶಾಣೆ ಇಲ್ಲ, ನಾನೇ ಮಾಡ್ತೀನಿ ಎಲ್ಲ. ಕರೆಂಟ್ ಬಿಲ್ಲು ನಾನೇ ಕಟ್ತೀನಿ, ನೀರಿನ ಬಿಲ್ಲು ನಾನೇ ಕಟ್ತೀನಿ, ಮತ್ತು ಮಕ್ಳು ಸ್ಕೂಲ್ಗಳು ನಾನೇ ಹಾಕ್ತೀನಿ. ತರಕಾರಿ ತರ್ಲಕ್ಕೆ ನಿಮಗೆ ಬರೋದಿಲ್ಲ, ನೀವೇನು ಶಾಣೆ ಇದ್ದೀರಿ, ಅದನ್ನು ನಾನೇ ಮಾಡ್ತೀನಿ. ಮತ್ತು ಪ್ರತಿಯೊಂದು ಕೂಡ ನಾನೇ ಮಾಡ್ತೀನಿ ಅಂದ್ರೆ ಭಾರ ಹೊತ್ಕೊಂಡ್ರೆ ಮತ್ತು ಹಿಂಗೆ ಕಿಡ್ನಿನೇ ಹೋಗ್ಬಿಡುತ್ತಾವೆ. ಭಾರ ನಂದೇ 10 ವರ್ಷದಿಂದ ನಂದು ಭಾಳ ಇತ್ತು. ನನ್ನ ಬಗ್ಗೆನೇ ಹೇಳ್ತೀನಿ. ಯಾಕೆ ನನ್ನ ಬಗ್ಗೆ ಹೇಳ್ತೀನಿ ಅಂದ್ರೆ, ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಷ್ಟು ಜಾಣೆ ಅಲ್ಲ. ಇನ್ನೊಬ್ಬರ ಬಗ್ಗೆ ನಮ್ಮ ಗುರುಗಳು ಹೇಳ್ಯಾರ, ಕಮೆಂಟ್ ಜಜ್ಮೆಂಟ್ ಮಾಡಬೇಡ್ರಿ ಅಂತೇಳಿ. ಅದಕ್ಕೆ ನನ್ನದೇ ಆದ ಉದಾಹರಣೆ ತೊಗೊಂಡು ನಾನು ಹೇಳ್ತಾ ಇರ್ತೀನಿ. ಈ 10 ವರ್ಷ ಹಿಂದೆ ನಾನು ಅಂದಿದ್ದಕ್ಕೇ ಕಿಡ್ನಿ ಹೋಯಿತು. ಹರಸಾಹಸ ಎಲ್ಲ ನಾನೇ ಮಾಡಬೇಕು. ಭಾರ ಹೊತ್ಕೊಂಡು ಏನು ಮಾಡೋದು? ಸಿಟ್ಟು ಬರ್ತೈತಿ. ಎಲ್ಲ ಕೆಲಸ ನಮ್ಮಿಂದೆ ನಾನೇ ಮಾಡಬೇಕು ಅಂತ ಮನಸ್ಸು ಹೇಳ್ತದೆ. ಶರೀರ ಒಪ್ಕೋಬೇಕಲ್ಲ. ಶರೀರ ನಮಗೆ ಎಲ್ಲ ಕೆಲಸ ಮಾಡೋಕ್ಕೆ ಸಪೋರ್ಟ್ ಕೊಡಬೇಕಲ್ಲ. ಎಲ್ಲನೂ ನಾನೇ ಮಾಡ್ತೀನಿ ಅಂದ್ರೆ ಕರೆಂಟ್ ಬಿಲ್ಲು ಕಟ್ಟೋದು, ಹಾಲಿನ ಬಿಲ್ಲ, ಕಿರಾಣಿನೂ ನಿಮ್ಮ ಕಿರಾಣಿ ತರಕ್ಕೆ ಬರೋಲ್ಲ, ನಾನೇ ಹೋದೆ. ಸಂತಿನೂ ತರ್ಲಕ್ಕೆ ಬರಲ್ಲ, ನಾನೇ ಹೋದೆ. ಬ್ಯಾಂಕ್ನಾಗ ಕೆಲಸ ನಿಮಗೆ ಬರೋದಿಲ್ಲ, ನಾನೇ ಹೋದೆ. ಮತ್ತು ಇಷ್ಟೆಲ್ಲ ಕೆಲಸ ಮಾಡೋದು ಶರೀರ ಯಾಕೆ ತಡ್ಕೋತದದು? ಎಲ್ಲ ಅಷ್ಟು ನಾನು ಅದನ್ನು ದಿಮಾಕ ಶಾಂತ ರೀತಿಯಿಂದರೆ ಮಾಡಿವೇನು? ಇಲ್ಲ. ನಾ ಶಾಣೆ ಅಂತ ಮಾಡಿದ್ದವಾಗ. ನನಗೇನು ಇವತ್ತು ನಿಮಗೇನು ಗೊತ್ತ. ಈಗ ಮಾಡ್ತೀವಿ, ಈಗೂ ಎಲ್ಲ ಮಾಡ್ತೀವಿ. ಅದು ಮಾಡಂಗೆ ಮಾಡ್ತೀವಿ. ಅದು ಏನಾಗ್ತದೋ ಆಗಲಿ, ಧರ್ಮದಿಂದ ಮಾಡ್ತೀವಿ. ಏನು ಅಪೇಕ್ಷೆ ಇಲ್ಲಾರ್ದಂಗೆ ಮನೆ ಕರ್ತವ್ಯಗಳದಾವ, ಸಂಸಾರ ಐತಿ, ಬಿಡಕ್ಕೆ ಬರೋದಿಲ್ಲ, ಮಾಡ್ತೀವಿ. ಅದು ಅಲ್ಲಿ ನಾ ಮಾಡೀನಿ ಬಂದ್ರೆ ಹೈರಾಣಾಗಿಬಿಡ್ತದೆ, ಕಷ್ಟ ಬಿಡ್ತದೆ ಬಾಡಿಗೆ. ನಾ ಮಾಡ್ಲಕತ್ತೀನಿ ಆದ್ರೆ ಕೆಲಸ ಆದರೂ ಆಯಿತು, ಓಕೆ, ಏನಾರು ಮಾಡಬೇಕಾಗ್ಯದ, ಕರ್ತವ್ಯ ಐತೆ ಅಂತ ಮಾಡ್ತೀವಿ, ಖುಷಿಯಿಂದ ಮಾಡ್ತೀವಿ. ಅವಾಗ ನಾನು ಅನ್ನೋ ದಿಮಾಕ ಅಹಂಕಾರದಿಂದ ಮಾಡ್ತಿದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೂ ಮಾಡ್ತೀನಿ, ಎಲ್ಲ ಸಂಸಾರದ ಕೆಲಸಗಳೆಲ್ಲ ಮಾಡ್ತೀನಿ.
ಭಾಳ ಹಚ್ಕೊಂಡಿಲ್ಲ. ಕೆಲಸ ಮಾಡಿ ಬಿಟ್ಬಿಡೋದು ಕೈ ಆಶಾಭಾವದಿಂದ ಏನಾಗ್ತದಾಗಲಿ ಅಂತ ಮಾಡೋದು. ಹಾಗಾಗಿ ಈ ಆಶಾಭಾವದಿಂದ ಇರಬೇಕು, ಏನಾಗ್ತದಾಗಲಿ ಅಂತ ಮಾಡ್ತಾ ಹೋಗಬೇಕು. ಆವಾಗ ಅವು ನಮಗೆ ಅರಿವಿಲ್ಲದಂತೆ ನಮ್ಮ ಮನಸ್ಸಿನ ಮೇಲೆ ಅವು ಇರಿಸ್ಕೊಂಡು ಹೋಗ್ತಾವೆ. ಹಿಂಗೆ ಎಲ್ಲ ಒಜ್ಜಿ ಹೊತ್ಕೊಂಡು ಆಗ್ಲಾರ ಕೆಲಸಗಳನ್ನ ಮನಸ್ಸಿನಾಗ ಇಟ್ಕೊಂಡು ಅಂತ ಭಾರ ಆಗಿಬಿಡ್ತೈತಿ ಅಂತ ತಿಳಿಸ್ತಾನೆ. ನಮ್ಮ ಹಿಡಿತಕ್ಕೆ ಅಥವಾ ನಿಯಂತ್ರಣಕ್ಕೆ ಸಿಗದಂತೆ ಘಟಿಸಿದ ವಿಷಯಗಳಿಗಾಗಿ ಚಿಂತಿಸುವುದರಿಂದ ಅಥವಾ ಕೊರಗುವುದರಿಂದ ಏನಾದರೂ ವಿಶೇಷ ಅದ್ಭುತವಾದ ಬದಲಾವಣೆ ಉಂಟಾಗುತ್ತದೆಯೇ? ಇಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಆಗಿ ಹೋದ ಘಟನೆಗಳ ಬಗ್ಗೆ ಮತ್ತೆ ರೀಕ್ಯಾಪ್ ಮಾಡದೆ ನೋಡೋದು, ಅದೇ ಹೌದು ಅಲ್ಲಿ ಅವತ್ತು ಹೋಗಿದ್ನಲ್ಲ, ಇದು ಮಾಡಿದ್ರೆ ಸರಿ ಆಗ್ತಿತ್ತು, ಹಂಗೆ ಮಾಡಿದ್ನಲ್ಲ ಅದಕ್ಕೆ ತಪ್ಪಾಯ್ತು. ಬರೀ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋದು, ಇಲ್ಲ ನನ್ನ ಮೇಲೆ ನಾನೇ ಬ್ಲೇಮ್ ಮಾಡ್ಕೊಳ್ಳೋದು, ನನಗೆ ನಾನೇ ಕಂಪ್ಲೀಟ್ ನಾ ಹಂಗೆ ಮಾಡಬಾರ್ದಾಗಿತ್ತು ಅಥವಾ ನಾನು ಒಮ್ಮೊಮ್ಮೆ ನಾ ಹಂಗೆ ಮಾಡಬಾರ್ದಾಗಿತ್ತು ಅನ್ನೋದೇ ರೇರ್ ಇದು ಮಾತು. ಯಾವತ್ತು ನೋಡಿದ್ರು ನನ್ನ ಮೇಲೆ ಹಾಕ್ಕೊಳ್ಳೋರು. ಏನು ಕೆಟ್ಟದ ಕೆಲಸ ಆದ್ರೆ ಅವು ಸಕ್ಸಸ್ ಆಗಲಿಲ್ಲ ಅಂದ್ರೆ ಇನ್ನೊಬ್ರ ಮೇಲೆ ಹಾಕೋದು, ಸಕ್ಸಸ್ ಆದ್ರೆ ಮಾತ್ರ ನನ್ನ ಮೇಲೆ ಹಾಕ್ಕೊಳ್ಳೋದು. ನಾ ಮಾಡಿದ್ನಲ್ಲ ಅದಕ್ಕೆ ಆಯ್ತದ, ಚಲೋ ಆಯ್ತು ಕೆಲಸ. ಅದೇ ಕೆಲಸ ಚಲೋ ಆಗಿರಲಿಲ್ಲ ಅಂದ್ರೆ ಅವ್ರು ಅದು ಮಾಡಿದರು, ಅವ್ರು ಅಲ್ಲಿ ಕೊಡಲಿಲ್ಲ ಅದಕ್ಕಾಯ್ತು, ಇವ್ರಿಗೆ ಹೋಗಲಿಲ್ಲ ಅದಕ್ಕಾಯ್ತು. ಇಂಥವೆಲ್ಲ ಕಿಲಾಪ ಸುಳ್ಳು ಕ್ಲೈಮ್ ಅವ್ರ ಮೇಲೆ ಇನ್ನೊಬ್ರ ಮೇಲೆ ಆಪಾದನೆ ಮಾಡಿಬಿಡೋದು. ನಾ ಮಾಡಿದ್ನೆ ಅದು ಕೆಲಸ ಸಕ್ಸಸ್ ಆಗಿತ್ತು ಅಂದ್ರೆ ಅದು ನಾ ಮಾಡಿದ್ದು ನೋಡಿ ಅದಕ್ಕೆ ಆಯಿತು ಅಂತ. ಹಿಂಗೆ ಮನಸ್ಸಿನ ಗುಣ ಅದು ನಾನು ಅನ್ನೋ ಅಹಂಕಾರ ಹಂಗೆ ಮಾತಾಡಿಸ್ತದೆ. ಅದಕ್ಕೆ ಈ ಭಾರವನ್ನು ಹೊತ್ತಿಸ್ತಾನೆ ಜೀವಿಸ್ತಾ ಇರ್ತೀವಲ್ಲ, ಇಡ್ರಿ ಅಲ್ಲೇ ಚಾವಿ ಹೇಳ್ರಿ. ಹಾಗಾಗಿ ಈ ಭಾರಗಳು ಭಾಳ ಆಗಿರ್ತಾವಲ್ಲ, ಹಾಂ ಇಡ್ರಿ ಅಲ್ಲೇ ಚಾವಿ. ಏನಾಗ್ತದ ಉಂಟಾಗ್ತದೆ ಇಲ್ಲ ಎಂಬುದು ನಮ್ಗೆ ಗೊತ್ತಾಗ್ತದೆ. ಮಾಡೋದು ಆಗ್ತದೋ ಇಲ್ಲ ಅನ್ನೋದು ಗೊತ್ತಾಗ್ತದೆ, ತಿಳಿದ ವಿಷಯನೇ. ಆಗಿದ್ದಾಗ ಚಿಂತಿಸಿ ಫಲವೇನು? ಹೋಗಿದ್ರ ಬಗ್ಗೆ ಘಟನೆ ಬಗ್ಗೆ ವಿಚಾರ ಮಾಡಿದ್ರೆ ಆಗದೇನು ಹೋಗೋದೇನು. ಮತ್ತೆ ನಮ್ಮ ಮನಸ್ಸಿನ ಗುಣ ಅದು ಬರೀ ಹಿಂದಿಂದೇ ಯೋಚನೆ ಮಾಡೋದು, ಮುಂದೇನಾಗ್ತದೆ ಯೋಚನೆ ಮಾಡೋದು, ಹಿಂದೆ ಆಗಿದ್ದು ವಿಚಾರ ಮಾಡೋದು, ಮುಂದೆ ಹ್ಯಾಂಗೆ ಮಾಡಮ್ಮಂತ ವಿಚಾರ ಮಾಡೋದು, ಆಲೋಚನೆ ಮಾಡೋದು. ಇದಕ್ಕೆ ಧ್ಯಾನ ಗಡಿಸಲ್ಲ. ನಿನ್ನೆದು ನಾಳೆದು ಎರಡೂ ಬಿಡಬೇಕು, ಪ್ರೆಸೆಂಟಾಗಿರಬೇಕು. ಹೆಂಗೆ ಆಗ್ತದೆ ಆಗಲಿ, ಆಗಿದ್ದು ಆಗಿ ಹೋಯ್ತು, ಅದು ನನ್ನ ಕಡೆಯಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ಷಮೆಯಾರೇ ಆಗಲಿ ಕ್ಷಮಿಸೋದಾರೇ ಆಗಲಿ ಓಕೆ ಅಂತ ಫುಲ್ ಪಾಯಿಂಟ್ ಇಟ್ಬಿಡೋದು. ಅದಕ್ಕೆ ನಾಳಿಂದ ಆಗೋದು ನನ್ನ ಕೈಯಂದಿಲ್ಲ. ಏನಾಗ್ತದೆ ಅಲ್ಲಿ ಅದಕ್ಕೆ ನಾನು ರೆಡಿ ಇರಬೇಕು. ಏನಾಗ್ತದೆ ಅಲ್ಲಿ ಅದಕ್ಕೆ ರೆಡಿ ಇದೆ ಅಂದರೆ ಇವಾಗ ಪ್ರೆಸೆಂಟಲ್ಲಿ ಇದ್ನೆ ಅಂದರೆ ಇವತ್ತು ಏನಿದ್ದೀನಿ ಇದರಿಂದ ನಾನು ಆನಂದವಾಗಿನ ಕಳಿಬೋದು. ನಿನ್ನೆದು ನಾಳೆಯಿಂದ ಬಿಟ್ಟರೆ ಆನಂದವಾಗಿ ಕಳಿತೀವಿ ನೋಡ್ರಿ. ಇದನ್ನು ಯಾವತ್ತು ನೋಡಿ ನಮ್ಮ ಮನಸ್ಸು ಏನದ ಇವತ್ತಿಂದ ಎಲ್ಲಿ ಆನಂದದ ದಿನಾನೂ ಕೂಡ ನಾವು ಹಾಳು ಮಾಡ್ತೀವಿ. ಹೆಂಗೆ ಬರೀ ಹಿಂದಿನ ನೆನಪಿಟ್ಕೊಂಡು ಇಲ್ಲಿ ಮುಂದೆ ಆಗೋದು ನೆನಪು ಆಗ್ತದೇನೋ ಅನ್ನೋದ್ರಿಂದ. ಅದಕ್ಕಾಗಿಯೇ ನಮ್ಮ ಜೀವನ ಇವಾಗ ಇರೋದೊಂದು ದಿನಾನೂ ಕೂಡ ನಾವು ಯಾಕೆ ಗೊಂದಲ ಮಾಡ್ಕೊಂಡು ಯಾವತ್ತೂ ಹಿಂಸೆಯಲ್ಲಿ ಇರ್ತೀವಿ ಅಂದ್ರೆ ಇದೇ ಕಾರಣನೇ. ಅದಕ್ಕೆ ಹೇಳ್ತಾರೆ ಗುರುಗಳು, ಅದಾದ್ರೆ ಚಿಂತಿಸಿ ಫಲ ಇಲ್ಲ ಅಂತಾರೆ. ಹೀಗಿರುವಾಗ ನಾವು ಅವುಗಳನ್ನು ಹೊರಹಾಕುವುದರಿಂದ ಯಾವುದೇ ರೀತಿಯ ಅರ್ಥ ಪರಮಾರ್ಥ ಎರಡೂ ಇರುವುದಿಲ್ಲ. ಅವು ಹೊರುವುದರಿಂದ ಅವೆಲ್ಲ ಆಗ್ಲಾರ್ದ ವಿಷಯ ಏನೋ ಸಕ್ಸಸ್ ಆಗಲಾರ್ದ ವಿಷಯ ತಲೆಗೆ ಇಟ್ಕೊಂಡು ಕೂತ್ರೆ ಅವು ಏನೂ ಆಗಲ್ಲ. ಪರಮಾತ್ಮ ಹೊರುವುದರಿಂದ ಅರ್ಥ ಪರಮಾರ್ಥ ಎರಡೂ ಇರೋದಿಲ್ಲ. ಅದಕ್ಕೆ ಅರ್ಥನೇ ಇಲ್ಲ. ಹೋಗಿದ್ದು ಏನು ತಯಾರು ಮಾಡೋಕೆ ನನಗೆ ಮತ್ತೆ ಹೋಯ್ದು ಒಂದು ಸಾರಿ ಗ್ಲಾಸ್ ಒಡಿತು ಅಂದ್ರೆ ಅದನ್ನು ಮಾಡೋಕ್ಕಾಗ್ತದೇನು? ಆಗೋದಿಲ್ಲ. ಹೋಯ್ತಂತ ಅದನ್ನು ಮುಂದೆ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕೇ ಹೊರತಾಗಿನೂ ಹೋಯ್ತದು ಮುಗೀತು, ಏನು ಮಾಡೋಕ್ಕಾಗಲ್ಲ. ಹಂಗೆ ಚಿಂತಿಸಿ ಪರವಾಗಿಲ್ಲ, ಹೊತ್ಕೋಬೇಡ್ರಿ, ಅದನ್ನು ಅರ್ಥ ಏನೂ ಇಲ್ಲ ಅಂತ ತಿಳಿಸ್ತಾನೆ. ಅವಶ್ಯಕತೆಗೆ ಮೀರಿ ಹೊರುವುದರಿಂದ ನಮ್ಮ ಮನಸ್ಸು ಮತ್ತಷ್ಟು ನೊಂದುಕೊಳ್ಳುವುದು. ಅವಶ್ಯಕತೆಗೆ ಮೀರಿ ನಾವು ಯಾವಾಗಲೂ ನೋಡೋದು ಇದೇ ಮಾಡೋದೇ. ಈಗ ಎಷ್ಟದಲ್ಲ ಪ್ರೆಸೆಂಟಲ್ಲೇ ಇದ್ದೀನಿ, ಆರಾಮಾಗಿದ್ದೀನಿ, ಇಷ್ಟು ಸಾಕಲ್ಲ ಅಂತ ಅನ್ನೋದಿಲ್ಲ. ನಮಗೆ ಭಾಳ ಬೇಕು ರೀ. 1 ರೂಮ್ ಆದ್ರೆ ಸಾಕಾಗಲ್ಲ, 5 ರೂಮ್ ಆದ್ರೆ ಸಾಕಾಗಲ್ಲ. ಮಾಡಿದ್ಮೇಲೆ ಮಾಡೇಬೇಕು. ಮತ್ತು ಬ್ಲ್ಯಾಕ್ ಮನಿ, ಹಸಿರು ಮನಿ, ಕೆಂಪು ಮನಿ ಬೇರೆ ದೇಶದಾಗ ಇರೋಷ್ಟು ಬೇಕು. ಆವಾಗ ಸಮಾಧಾನ ನಮಗೆ ಹೊರೋದು ಇಂಥದ್ದೇ ಹೊತ್ಕೊಳ್ಳೋದು ನೋಡ್ರಿ. ಮನಸ್ಸು ಮತ್ತಷ್ಟು ನೊಂದು ಹೋಗ್ತದೆ. ಸಾಧಿಸುವುದು ಇನ್ನೇನೂ ಇಲ್ಲ. ಅವಶ್ಯಕತೆ ಮೀರಿ ಏನು ಅವಶ್ಯ ಇರಲ್ಲ, ಉಣ್ಣಕ್ಕದ ತಿನ್ನಕ್ಕದ ಎಷ್ಟು ಜೀವಿಸೋಕೆ ಎಷ್ಟದ ಇಷ್ಟದ ಅಂದ್ರೆ ನಮ್ಗೆ ಆರಾಮ ಇರ್ತೀವಿ. ನಾವು ಏನಾಗ್ತದೆ ಅಪೇಕ್ಷೆ ಭಾಳ ಮಾಡ್ತೀವಿ. ಅಪೇಕ್ಷೆ ಮಾಡಿ ಅವ್ರಂಗೆ ಕಂಪ್ಯಾರಿಸಮ್ ಜೀವನನೂ ಮಾಡ್ತೀವಿ. ಅವ್ರಂಗಿಲ್ಲಲ್ಲ, ಅವ್ರಂಗೆ ಆಗಬೇಕಾಗಿತ್ತು, ಅಂಥ ತೊಗೋಬೇಕಾಗಿತ್ತು, ಇರಬೇಕಾಗಿತ್ತು. ಮತ್ತು ನನ್ನ ಮಾತು ಯಾರೂ ಕೇಳಲಿಲ್ಲ ಅಂದ್ರೆ ನನ್ನ ಮಾತು ಯಾರೂ ಕೇಳಲಿಲ್ಲ. ಅಹಂಕಾರ
ಈ ಅಜ್ಞಾನ ಏನು ಮಾಡ್ತಾವೆ, ನಮಗೆ ನೊಂದ್ಕೊಳ್ಳಂಗೆ ಮಾಡ್ತಾವೆ. ಅವಶ್ಯಕತೆಗೆ ಮೀರೇ ಮಾಡ್ತೀವಿ ನಾವು ಯಾವತ್ತೂ. ಅವಶ್ಯಕತೆ ಎಷ್ಟಿರ್ತೋ ಅಷ್ಟು ಮಾಡಿದ್ರೆ ಆರಾಮೇ ಇರ್ತೀವಿ, ಹೊರತಾಗಿ ಸಾಧಿಸುವುದಂತೂ ಏನೂ ಇಲ್ಲ. ಅಂಥವುಗಳನ್ನು ತ್ಯಜಿಸಿ ಮರೆತಿದ್ದಾದರೆ, ಇವೇನು ಆಗಿ ಹೋದ ಘಟನೆಗಳನ್ನೆಲ್ಲ ಮರೆತಿದ್ದೆ ಆದ್ರೆ, ಆಗೋನು ಏನಾಗ್ತದೆ ಆಗಲಿ ಬಿಡೋ ಆಶಾಭಾವದಿಂದ ಇದ್ರೆ, ಮರೆತಿದ್ದೇ ಆದರೆ ಮನಸ್ಸು ಎಷ್ಟು ಹಗುರ ಆಗ್ತದೆ. ಈಗ ಅದಕ್ಕೆ ನೋಡಿರಿ, ಸೈಲ್ ಬಿಟ್ಟು ನಾನು ಒಂದೊಂದು ಕೆಲಸಗಳನ್ನ ಆಯಿತು ನೀವು ಮಾಡಿ, ಅವರಲ್ಲಿ ಶಾಣತನ ಐತಿ, ಭಾಳ ಜಾಣ್ರು ಅದಾರ, ಅವರು ಮಾಡಲಿ, ಏನು ನಾವೇ ಜಾಣ್ರಂತ ಮಾಡಿನೇ ಇಟ್ಟು ಹೈರಾಣ ಆಗೋದು ಬೇಡ. ಅವರು ಒಂದೊಂದು ಕೆಲಸ ಮಾಡ್ಲತ್ತು ಒಪ್ಪಿಸಿಬಿಟ್ಟಾಗ, ಅದನ್ನು ನಮ್ಮ ಮೈಂಡಿಂದ ತೆಗೆದಾಗ, ಅವರನ್ನು ಒಪ್ಪಿಸಿದಾಗ ಮನಸ್ಸು ಹಗುರ ಆಗ್ತದೆ. ಆಗ್ತದಪ್ಪ, ನಿಜವಾಗ್ಲೂ ಆಗ್ತದೆ. ನೋಡಿರಿ, ನೀವು ಜವಾಬ್ದಾರಿ ಹೊತ್ಕೊಂಡಷ್ಟು ಕಷ್ಟ. ಈ ಗಂಡನ ಮನೆ, ಇವಾಗ ಗಂಡನ ಮನೆ ಸ್ವಸ್ಥರು ಅತ್ತೆ ಮಾವದವ್ರ ಜೊತೆ ಇರೋಕೆ ಒಲ್ಲಂತಾರೆ, ಇರೋಕೆ ಒಲ್ಲಂತಾರೆ, ಕೂಡು ಕುಟುಂಬದಲ್ಲಿ ಇರ್ಲಕ್ಕೆ ಒಲ್ಲಂತಾರೆ. ಸ್ವತಂತ್ರ ಬೇಕಂತವ್ರಿಗೆ, ಬೇರೆ ಇರ್ಬೇಕಂತ. ಕೂಡು ಕುಟುಂಬದಲ್ಲಿ ಇದ್ರೇ ಆರಾಮಾಗಿರ್ತಾರೋ ಅವರು, ಎಷ್ಟು ಆರಾಮಿರ್ತಾರೆ. ಯಾಕೋ ಯಾರ್ಯಾರು ತರ್ತಿರ್ತಾರೆ, ಯಾರ್ಯಾರೋ ಹಾಕ್ತಿರ್ತಾರೆ, ತಂದು ಹಾಕ್ತಾರೆ, ಊಟ ಮಾಡೋದು ಅಡುಗೆ ಮಾಡೋದು ಇಷ್ಟೇ ಇರ್ತದೆ ಇವ್ರಿಗೆ. ಏನೋ ಸ್ವತಂತ್ರ ಬೇಕಾಗಿರ್ತೈತಿ. ಈ ಬ್ಯಾರೆ ಆಗೋರು ಭಾಳ ವಿಚಿತ್ರ. ಒಬ್ರೊಬ್ರು ಸೊಸೆ ಅತ್ತೆ ಮಾವನ ಜೊತೆ ಜಗಳ ಆಡಿಬಿಟ್ಟು ಬೇರೆ ಮನೆ ಮಾಡ್ಬೇಕು ಅನ್ನೋ, ಭಾಳ ಸ್ವತಂತ್ರ ಇರ್ಬೇಕು ಅನ್ನೋ ಭಾಳ ಕಿರಿಕಿರಿ ಮಾಡ್ತಿರ್ತಾರೆ ಒಬ್ರೊಬ್ಬರು. ಅದೇನು ಸುಖ ಅದಂತ ತಿಳಿದಾರೆ ನೀವರು. ನಾವಂತೂ ಬೇರೆನೂ ಆಗಲಿಲ್ಲ, ಕೂಡಿನೂ ಇರಲಿಲ್ಲ. ನಾವು ಬೆಂಗಳೂರಿಗೆ ಇದ್ದೀವಿ, ಇಲ್ಲೇ ಇದ್ದೀವಿ. ಆದ್ರೆ ಅತ್ತೆ ಮಾವನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಅವರು ಕೂಡ ನಮ್ಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಾರ. ಭಾಳ ನಾವು ನೋಡ್ಕೊಂಡಿವಿ, ಅವರು ನೋಡ್ಕೊಂಡು. ಅವರು ಒಳ್ಳೆಯವರಿದ್ರು, ನಾವು ಒಳ್ಳೆಯವರಿದ್ರು. ಹಾಗಾಗಿ ಹೊರಗಡೆ ಬರಬೇಕಂತ ಸ್ವತಂತ್ರ ಕೇಳ್ತಾರಲ್ಲ, ಈ ಸ್ವತಂತ್ರವಾಗಿ ಇದ್ದಾಗ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ತೊಂದರೆ ಅಂಥೇಳಿ. ಇಲ್ಲೇ ಪ್ರಾಕ್ಟಿಕಲ್ ಒಂದು ಆಗ್ಯದ. ಗಂಡ ಹೆಂಡ್ತಿ ಅತ್ತೆ ಮಾವ ಸಂಗಟ ಕೆಲಸ ಆಗಲ್ಲ ನನಗೆ ಭಾಳ ಅಂತೇಳಿ ಜಗಳ ಆಡಿ ಬೇರೆ ಹೋದರು. ಸಣ್ಣ ಉದಾಹರಣೆ ಹೇಳ್ತೀನಿ. ಬೇರೆ ಹೋದರು, ಆಮೇಲೆ ಪ್ರೆಗ್ನೆಂಟ್ ಆದಳು. ಪ್ರೆಗ್ನೆಂಟ್ ಆದಾಗ ಬಂತು ನೋಡಿರಿ ಗೋಳು. ಮತ್ತು ಅವಾಗೆ ಶುರು ಆಗ್ತವೆ ನೋವು, ವಾಂತಿ ಅದು ಮಾಡಿದಾಗ ಏನು ತವ್ರ ಮನೆಗೆ ಇರ್ಲಿಕ್ಕಾಗ್ತದೇನೋ, ಗಂಡನ ಬಿಟ್ಟು ನೋಡ್ಬೇಕಲ್ಲ, ಗಂಡ ಇದ್ದಲ್ಲಿ ಇರಬೇಕಾಗ್ತದಲ್ಲ. ಬಂದು ಅಲ್ಲಿ ಮನೆಯಾಗೆ ತಿಳ್ಕೋತ ರೆಡಿಮೇಡ್ ತಂದು ತಿನ್ಕೋತ ಹಾಗೂ ಹಿಂಗೂ ಮಾಡಿ ಮತ್ತೊಂದು 7-8 ತಿಂಗಳಾಗನ ಅದಕ್ಕೆ ಡೆಲಿವರಿಗೆ ಹೋದ್ಲು. ಡೆಲಿವರಿಗೆ ಹೋಗಿ ಎಲ್ಲಿ ಬರೋದು, ಯಾರು ಮಾಡೋದು, ಹಂಗೆ ಬಂದುಬಿಡ್ದ. ಗಂಡ ಒಬ್ಬನೇ ಇರೋನು. ಅವಾಗ ಅತ್ತಿ ಮಾವ ನೆನಪಾಗ್ತದ. ಅತ್ತಿ ಮಾವ ಬರಬೇಕು, ತೊಟ್ಲಾಗ ಹಾಕಬೇಕು, ಕಾರಣ ಮಾಡಬೇಕು, ಕರ್ಕೊಬೇಕು, ಮತ್ತು ಆ ಚಿಕ್ಕ ಮಗು ಇರ್ತದೆ ಅದಕ್ಕೆ ಎರಿಬೇಕು. ಸ್ವತಂತ್ರ ಕೇಳಿದ್ರಲ್ಲ, ಸ್ವತಂತ್ರ ಹೋದಕ್ಕೆ ಹಾಡೋದು ಸೀದಾ ಅತ್ತಿ ಮನೆಗೆ ಬಂದಕ್ಕೆ. ಯಾಕೆ ಪಶ್ಚಾತ್ತಾಪ ಆಯಿತು, ಇಲ್ಲಿದ್ರೆ ಹೆಂಗಿರ್ತೀನಿ ಅಂಥೇಳಿ. ಮತ್ತು ಆಮೇಲೆ ಅಲ್ಲಿದ್ದಾಗ ಗೊತ್ತಾಯ್ತು ಅವರಿಗೆ ಎಣ್ಣೆ ತರೋದು, ಸಾಮಾನುಗಳು ತರೋದು, ಎಲ್ಲದಕ್ಕೆ ಮೇಂಟೆನೆನ್ಸ್ ಮಾಡೋದು. ಅವ್ರು ಯಾರು ಎಣ್ಣೆ ತರ್ತಿರು, ಏನೋ ತಿಂದಿದ್ದೇ ಬತ್ತು, ಹಾಕಿದ್ದೇ ಬತ್ತು, ಎಷ್ಟು ಚೆಲ್ಲಿದ್ರೆ ಉಕ್ಕಿದ್ರೆ ಅವಾಗ ಅವ್ರಿಗೇನು ಬ್ಯಾನ್ ಇರಲಿಲ್ಲ. ಇವಾಗ ತಾವು ಮಾಡೋ ಹೊತ್ನಾಗ ಎಲ್ಲ ಬ್ಯಾನೇ ಹತ್ತದ. ಎಷ್ಟು ಖರ್ಚು ಆತಂತ ಗೊತ್ತಾಯ್ತು. ಅವಾಗ ಏನು ಮಾಡಿದ್ರು, ಬೇರೆದವ್ರು ಬೇರೆ ಹೋತು ಅದರಲ್ಲೇ ಸುಖ ಪಡೋರು ಅದಾರ. ಒಬ್ಬರೊಬ್ಬರು ಇದೆ ನನ್ನ ಕಣ್ಣು ಮುಂದೆ ಕಂಡಿರೋರು ಏನು ಮಾಡಿದ್ರು, ಡೆಲಿವರಿ ಆದಮೇಲೆ ಮಗು ಕರ್ಕೊಂಡು ಸೀದಾ ಅತ್ತೆ ಮಾವ ಮನೆಗೆ ಹೋದರು. ಹೀಗಾಗ್ತಾವೆ ಪಶ್ಚಾತ್ತಾಪಗಳು ಭಾಳ ಆಗ್ತಾವೆ. ಅದು ಅಂದರೂ ಕೂಡ ಒಬ್ಬಳು ಸ್ವತಂತ್ರ ಕೇಳ್ತಾರೆ. ಇದೇ ಭಾರ ಹೊತ್ಕೊಳ್ಳೋಕ್ಕೆ ಕೇಳ್ತಾರೆ ಸ್ವತಂತ್ರ ಅಂತ ಅನ್ನಿಸ್ತೈತೆ ನನಗೆ. ಇನ್ನು ತೊಡೆ ಕಷ್ಟ ಇರ್ತದೆ, ನಾವು ಕೂಡು ಕುಟುಂಬದಲ್ಲಿ ಇರಬೇಕು, ಭಾಳ ಆನಂದ ಇರ್ತದೆ, ಭಾಳ ಕೆಲಸನೂ ಕಮ್ಮಿ ಆಗ್ತವ. ಮತ್ತು ಈ ಸಂಸಾರದ ಗೊಂದಲನೂ ಎಷ್ಟು ರೊಕ್ಕದ್ದು ಎದ್ರದ್ದು ಅದನ್ನು ಕೂಡ ನಮ್ಗೆ ತೊಂದರೆ ಇರೋದಿಲ್ಲ. ಮತ್ತು ಅಡುಗೆ ಸಾಮಾನು ತರ್ಲಾಕ ಕಿರಾಣಿ ಸಾಮಾನು ತರ್ಲಾಕ ಅದನ್ನು ಕೂಡ ಗೋಜಲಿರಲ್ಲ. ಅವ್ರು ಹಿರಿಯರು ಅವ್ರು ತಂದು ಹಾಕ್ತಿರ್ತಾರೆ, ತಂದು ಇಡ್ತಿರ್ತಾರೆ. ಅವರಿಗೆ ಕಷ್ಟ ಇರ್ತದೆ. ಅವ್ರು ತಂದು ಇಡ್ತಿರ್ತಾರೆ, ನಾವು ಸ್ವಲ್ಪ ಮಾಡಿ ಹಾಕೋದು ಅಷ್ಟೇ. ಅದೇ ತಂದಿಟ್ಟು ಮಾಡಿ ಹಾಕ್ಲಿಕ್ಕೆ ಜಗಳಾಡಿ ಹೊರಗೆ ಹೋಗಿ ಪಶ್ಚಾತ್ತಾಪ ಪಟ್ಟವ್ರು ಭಾಳ ಮಂದಿ ಅದಾರ. ಪಶ್ಚಾತ್ತಾಪ ಪಡ್ತಾಯಿದ್ದಾರೆ. ಇನ್ನೂ ಮಗುನ ಎತ್ಕೊಳ್ಳೋರಿಲ್ಲ, ಮಕ್ಕಳನ್ನ ಎರೆಯೋರಿಲ್ಲ, ಅಡುಗೆ ಮಾಡಿ ಎಳ್ಯಾಕೆ ಕೊಡೋರಿಲ್ಲ. ಕೂಡು ಕುಟುಂಬದಲ್ಲಿ ಎದುರಾದ್ರೆ ಯಾವುದೋ ಒಂದು ಬಟ್ಟೆ ಒಗೆದ ಮುಗಿದು ನಮ್ಮ ಕೆಲಸ, ಒಂದಿಷ್ಟು ಅಡುಗೆ ಮಾಡಿದ ಮುಗಿದ ಕೆಲಸ. ಇಲ್ಲಾದ್ರೆ ಬಟ್ಟೆ ಪಾತ್ರೆ ಅಷ್ಟು ನಾವೇ ಮಾಡಬೇಕು. ಇದೇ ನೋಡಿ ಸ್ವತಂತ್ರ ಕೇಳಿದ್ರೆ ಏನು ಆಗ್ತದೆ, ಎಲ್ಲ ಪ್ರತಿಯೊಂದು ಮನೆ ವಿಷಯ ಎಲ್ಲ ಜವಾಬ್ದಾರಿ ಹೊತ್ಕೊಂಡ್ಬಿಡ್ಬೇಕಾಗ್ತದೆ, ಭಾರವಾಗಿ ಬಿಡ್ತದೆ ಅದು. ಅಂದರೂ ಕೂಡ ಒಬ್ರೊಬ್ರು ಹಂಗೆ ಅದನ್ನೇ ಇಷ್ಟ ಅಂತ ಕೇಳ್ತಾರೆ, ಏನು ಮಾಡ್ತಾರೆ. ಹಾಗಾಗಿ ಸಾಧಿಸುವುದರಿಂದ ತ್ಯಜಿಸಿ ಮರೆತಿದ್ದಾರೆ. ಮನಸ್ಸು ಎಷ್ಟೋ ಹಗುರವಾಗ್ತದಲ್ಲ. ಜೀವನವು ಆನಂದದಿಂದ ಓಡುವ ರೀತಿಯಲ್ಲಿ ನರ್ತಿಸುವ ರೀತಿಯಲ್ಲಿ ಅದ್ಭುತವಾಗಿ ತಯಾರಾಗ್ತದೆ. ಅವಾಗ ನೋಡ್ರಿ, ಕೂಡು ಕುಟುಂಬದಲ್ಲಿ ಇದ್ದೇವಂದ್ರೆ ಕುಣಿತದ ಮನಸ್ಸು. ಏನೋ ಒಂದು ತವ್ರ ಮನೆ ಇದ್ದಂಗೆ ಆಗ್ತದೆ. ಅವಾಗ ಗಲೆ ಮೇಲೆ ಮಾಡೋದು ಮಾಡಿದ್ರೆ ಬಿಟ್ಟರೆ
ಹಂಗಿರ್ತೈತಿ. ಸ್ವತಂತ್ರ ಬೇಕು ಅಂತೇಳಿ ಹಿಂಗೇನಾರ ನಾನು ಭಾರಗಳು ಹೊತ್ಕೊಳ್ತಾ ಹೋದಂತ ಪ್ರತಿಯೊಂದು ನಾನೇ ಮಾಡ್ತೀನಿ, ನನಗೇ ಬೇಕು ಅಂತ ಅನ್ನೋದನ್ನು, ಕೆಲಸ ಆಗದಿರೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ವಜ್ಜಿ ಮಾಡಿಕೊಂಡು ಹಿಂಸೆಗೆ ಒಳಗಾಗೋದನ್ನು ಮಾಡಬೇಡ್ರಿ ಅಂತ ಗುರುಗಳು ತಿಳಿಸ್ತಾರೆ. ಆಗಿ ಹೋದ ಕೆಲಸ ಆಗಿ ಹೋಯಿತು, ಮುಂದೆ ಹುಷಾರಾಗಿರೋದು ಅಷ್ಟೆ ಅಲ್ಲ. ಹಂಗೆ ಮಾಡೋಣಲ್ಲ. ಸ್ವತಂತ್ರ ಕುಟುಂಬದಲ್ಲಿ ಇರಬೇಕನ್ನೋ ನನಗೆ ಹಂಬಲ ಇರಬೇಕು. ಅದು ಭಾಳ ಆರಾಮಿರ್ತದೆ ಜೀವನ. ಎಲ್ಲ ಭಾರ ಹೊತ್ಕೊಳ್ದ ಇರೋದಿಲ್ಲ. ಅದಕ್ಕೆ ಈ ಒತ್ತಡನ ಎಲ್ಲ ತಲೆಯಲ್ಲಿ ಹಾಕ್ಕೊಂಬೇಡ. ಆಗಿ ಹೋದ ವಿಷಯಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳೋಬೇಡ. ಮುಂದೆ ಏನಾಗ್ತದಲ್ಲ ಅದು ಆಗೋದನ್ನು ಕೂಡ ಏನಾರ ಆಗಲಿ ಅದು ಆಶಾಭಾವದಿಂದಿರೋಣ. ಇಲ್ಲಿ ಅನ್ನೋದು ಆಗಿ ಹೋಯ್ತು, ನನ್ನ ಕೈ ಮೀರಿ ಆಗಿ ಹೋಗಿತ್ತು, ಮುಂದೆ ಅದರಿಂದ ಎಚ್ಚರಿಕೆಯಿಂದ ಜೀವಿಸೋಣ. ಇದೆರಡೂ ಮಾಡ್ಬೇಕಂದ್ರೆ ಧ್ಯಾನ ಮಾಡಲೇಬೇಕು, ಧ್ಯಾನಸ್ಥರಾಗಬೇಕು. ಕಾಮಾಗಿ ಶಾಂತವಾಗಿ ತಲೆ ಇರಬೇಕಂದ್ರೆ ಧ್ಯಾನಸ್ಥರಾಗಬೇಕು. ಧ್ಯಾನ ಮಾಡಿದೀವಂದ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೇವೆ. ನಾನು ಅಹಂಕಾರ ಹೋಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಷಯಗಳು ಅಲ್ಲಿ ಒಳಗಡೆ ಇಂಟ್ಯೂಷನ್ ಬರ್ತಾ ಹೋಗ್ತಾವೆ. ಸರಿಯಾದ ನಿರ್ಧಾರಗಳನ್ನು ಮಾಡ್ತೀವಿ ನಾವು. ಇದು ಆನಾಪಾನಸತಿ ಧ್ಯಾನ ಅದ್ಭುತ ಐತಿ. ಯಾವಾಗ ನೋಡಿದ್ರು ಧ್ಯಾನನೇ ಮಾಡ್ತಿರಲ್ರಿ, ಹೇಳ್ತಿರಲ್ರಿ ಮೇಡಮ್ ನೀವು ಧ್ಯಾನದ್ದೇ ಹೇಳ್ತಿರ್ತಿ ಅಂತ. ಅದೊಂದೇ ಏನದು ರಾಮಬಾಣ. ಧ್ಯಾನ ಮಾಡಿದ್ರೆ 100 ಸಿಗ್ತಾವೆ. ಈ ಸದ ಒಂದು ಘಟನೆ ಆದ್ರೆ, ಒಂದು ಕೋರ್ಟಿನ ಕೆಲಸ ಅಂತೇಳಿರಿ. ಕೋರ್ಟಿಗೆ ಕೆಲಸ ಹೋದ್ರೆ ಜಡ್ಜ್ ಇರ್ತಾರೆ, ಪೊಲೀಸ್ ಇರ್ತಾರೆ, ಲಾಯರ್ ಇರ್ತಾರೆ, ವಾಚ್ಮ್ಯಾನ್ ಇರ್ತಾನೆ, ಕಸ ಗುಡ್ಸೋರು ಇರ್ತಾರೆ. ಈಗ ನಾವು ಯಾರು ಕೆಲಸ ಹೇಳಿದ್ರೆ ಈಜಿ ಆಗ್ತದೆ ಹೇಳ್ರಿ? ಯಾರು ಕೆಲಸ ತುಂಬ ಈಜಿನೇ ಆಗಿಬಿಡ್ಬೇಕು ಅಂತ ಯಾರು ಕೆಲಸ ಹೇಳಿದ್ರೆ? ಪೊಲೀಸ್ನ ಹಿಡಿದ್ರೆ ಆಗ್ತದೇನು? ಆಗೋದಿಲ್ಲ. ಕಸ ಗುಡ್ಸೋನು ಹಿಡಿದ್ರೆ ಏನು ಆಗುತ್ತೆ ಅಂತ ಕೆಲಸ? ಅದೂ ಆಗೋದಿಲ್ಲ. ಲಾಯರ್ ಹಿಡಿದ್ರೆ ಅವ ಒಂದು 6 ವರ್ಷ ಜಗತ್ತಾನ. ಮತ್ತು ಯಾರನ್ನ ಹಿಡಿಬೇಕು ನಾವು? ಯಾರನ್ನ ಹಿಡಿಬೇಕಂದ್ರೆ ಜಡ್ಜ್ನ ಹಿಡಿಬೇಕು. ಜಡ್ಜ್ ಹಿಡ್ದೇವಂದ್ರೆ ನೋಡ್ರಿ, ಅವ್ರ ಮನಸ್ಸು ಸೋಲಿಸ್ತಂದ್ರೆ ಏನಾರು ಹೇಳಿದೇವಂದ್ರೆ ಕೇಳಿದೇವಂದ್ರೆ ಜಡ್ಜ್ ಓಕೆ ಅನ್ನಂದ್ರೆ ಕೆಲಸ ಆಯ್ತು ಅಂದಂಗೇನೆ. ಹಂಗೆ ಇಲ್ಲಿ ನಮ್ಮ ಜೀವನದಲ್ಲಿ ಜಡ್ಜ್ ಅನ್ನೋದು ಆ ಧ್ಯಾನ. ನಮ್ಮ ಗುರುಗಳು ಕೊಟ್ಟಾರಲ್ಲ ಆನಾಪಾನಸತಿ ಧ್ಯಾನ, ಜಡ್ಜ್. ಇವಾಗ ಸಣ್ಣ ಪುಟ್ಟ ಅದನ್ನು ಮಾಡು ಇದನ್ನು ಮಾಡು, ಅಲ್ಲಿ ಆ ವಿಡಿಯೋ ನೋಡಿದೆ, ಈ ವಿಡಿಯೋ ನೋಡಿದೆ, ಅವ್ರು ಅದು ಹೇಳಿದ್ರು ಅದು ಮಾಡಂದ್ರು, ಇವ್ರು ಇದು ಹೇಳಿದ್ರು ಇದು ಮಾಡಂದ್ರು. ಎಲ್ಲ ಅದು ಪೊಲೀಸ ಅವರು ಇವರು ಹಿಡ್ದಂಗೆ, ಕಸ ಹುಡುಗೋರು ವಾಚ್ಮ್ಯಾನ್ನ ಹಿಡ್ದಂಗೆ. ಜಡ್ಜ್ ಹಿಡಿಯೋದಂದ್ರೆ ಧ್ಯಾನನ ಹಿಡಿದು ಬಿಡಬೇಕು. ಧ್ಯಾನ ನಾನು ಮಾಡ್ತಾ ಇದ್ದಂಗೆ ಧ್ಯಾನ ನನ್ನನ್ನು ಬಿಡಬಾರ್ದು. ನಾ ಬಿಟ್ಟರು ಧ್ಯಾನ ನನಗೆ ಬಿಡಬಾರ್ದು. ಹಂಗೆ ಧ್ಯಾನ ಮಾಡಬೇಕು. ಎಲ್ಲವೂ ಕೂಡ ಸಿಗ್ತದೆ ಆರಾಮ್ಸೆ. ಅದಕ್ಕೆ ನಾವೆಲ್ಲರೂ ಜಡ್ಜನ್ನು ಹಿಡಿಯೋಣಲ್ಲ. ಯಾರೋ ಪತ್ರಿಜಿ ಗುರುಗಳು ಆನಾಪಾನಸತಿ ಧ್ಯಾನ, ಪಿರಮಿಡ್ ಧ್ಯಾನ ಮಾಡಿದ್ರೆ, ಪಿರಮಿಡ್ ಹಾಕ್ಕೊಂಡು ಕ್ಯಾಪ್ ಧ್ಯಾನ ಹಾಕ್ಕೊಂಡು ಮಾಡಿದ್ರೆ ಬೇಗ ಧ್ಯಾನ ಘಟಿಸ್ತದೆ. ಪಿರಮಿಡ್ನೊಳಗೆ ದಿವ್ಯ ಚೈತನ್ಯ ಶಕ್ತಿ ಇರ್ತೈತೆ. ಪಿರಮಿಡ್ ಶಕ್ತಿ ಅಂದ್ರೇನು? ಆ ಹೊರಗಡೆ ಎನರ್ಜಿ ಐತಲ್ಲ, ಹೊರಗಡೆ ಪ್ರಕೃತಿಯಲ್ಲಿ ಎನರ್ಜಿ ಐತಲ್ಲ, ನನ್ನೊಳಗೂ ಎನರ್ಜಿ ಐತಲ್ಲ. ಈ ಪಿರಮಿಡ್ ಹಾಕ್ಕೊಂಡಾಗ ಒಂದೇ ಕಡೆ ಶೇಖರಣೆ ಆಗ್ತದೆ ಎನರ್ಜಿ. ಇವಾಗ ಬಿಸಿಲು ಐತಿ, ಎಲ್ಲ ಕಡೆ ಹರಡ್ಯದ. ಇವಾಗ ದುರ್ಮೀನ್ಸ್ ಕಾಂಜಲ್ಲಿ ಹಿಂಗೆ ಬಿಸಿಲು ನೋಡಿದ್ರೆ ಒಂದೇ ಕಡೆ ಶೇಖರಣೆ ಆಗಿ ಒಂದೇ ಕಡೆ ಬರ್ತದಲ್ಲ, ಬಿಸಿ ಜಾಸ್ತಿ ಆಗ್ತದಲ್ಲ. ಹಂಗೆ ಪ್ರಕೃತಿಯಲ್ಲಿರುವ ಚೈತನ್ಯ ಶಕ್ತಿ ಪಿರಮಿಡ್ ಕ್ಯಾಪಲ್ಲಿರ್ತೈತೆ. ಕ್ಯಾಪ್ ಈಗ ಹಾಕ್ಕೊಂಡು ಕೂತು ಕ್ಯಾಪ್ ಮಾಡೋದು ಅದಾವು. ಕ್ಯಾಪಲ್ಲಿ ಕೂಡ ಹಾಕ್ಕೊಂಡು ಧ್ಯಾನ ಮಾಡ್ಬೋದು. ಮತ್ತು ಆಮೇಲೆ ಪಿರಮಿಡ್ ಮಂದಿರಗಳೇ ಅದಾವೆ ನಮ್ಮ ಬೆಂಗಳೂರಲ್ಲಿ, ಕನಕಪುರದಲ್ಲಿ ಇಲ್ಲ ಅಲ್ಲಿ ಐತಿ. ಎಲ್ಲ ಕಡೆ ಎಷ್ಟೋ ಕಡ್ತಾಲಾಗದ ಪಿರಮಿಡ್ ಧ್ಯಾನ ಮಂದಿರ. ಅದ್ರೊಳಗೆ ಕೂತು ಮಾಡಿದ್ರೆ 10 ಪಟ್ಟು ಎಷ್ಟು 1000 ಪಟ್ಟು ಹೆಚ್ಚು ಎನರ್ಜಿ ಬರ್ತೈತಿ. ಈ ಖಾಲಿ ಕೂತು ಧ್ಯಾನ ಮಾಡೋದಕ್ಕೂ ಪಿರಮಿಡ್ ಹಾಕ್ಕೊಂಡು ಪಿರಮಿಡ್ ಒಳಗಡೆ ಧ್ಯಾನ ಮಾಡೋದಕ್ಕೂ 3 ಪಟ್ಟು ಹೆಚ್ಚಾಗ್ತದೆ. 1 ಗಂಟೆ ಧ್ಯಾನ ಮಾಡಿದ್ರೆ 3 ಗಂಟೆ ಮಲ್ಕೊಂಡ್ರೆ ಎಷ್ಟು ಎನರ್ಜಿ ಪಡ್ಕೋತೀವಲ್ಲ ಅದಕ್ಕಿಂತ ಹೆಚ್ಚು 1 ಗಂಟೆ ಧ್ಯಾನ ಮಾಡಿದಾಗ ಸಿಗ್ತದೆ. ಎಷ್ಟು ಅದ್ಭುತ ಅಲ್ರಿ? ಎಷ್ಟು ಸಮಯ ಸೇವ್ ಆಯಿತು. ಈಗ ನಮ್ಗೆ ಕೇಳ್ತಾರೆ ಎಲ್ಲರೂ, ನೀವು ಎಷ್ಟಕ್ಕೆ ಎದ್ದು ಧ್ಯಾನ ಮಾಡ್ತೀರಿ? ನಾವು 3ಕ್ಕೆ ಎದ್ದು ಧ್ಯಾನ ಮಾಡ್ತೀವಿ. ಮತ್ತು ಮಧ್ಯಾಹ್ನ ನಿದ್ದೆ ಬರಲ್ಲೇನ್ರಿ? ಇಲ್ಲ, ಬರೋದಿಲ್ಲ ನಮ್ಗೆ. ಬಂದರೂ ಸ್ವಲ್ಪ ಮನ್ಕೋತಿರ್ತೀವಿ. ಏನು ಮಾಡ್ತೀವಿ? ಎನರ್ಜಿ ಇರ್ತೈತಿ. ಆದ್ರೆ ಯಾಕಂದ್ರೆ ಧ್ಯಾನ ನಮ್ಮನ್ನು 3 ಗಂಟೆ ಮಲಗಿದಾಗ ಎಷ್ಟು ಎನರ್ಜಿ ಬರ್ತೈತೋ 1 ಗಂಟೆ ಧ್ಯಾನ ಮಾಡಿದ್ರೆ ಬರ್ತೈತಿ. ಆ ದಿವ್ಯ ಚೇತನ ಉಸಿರಿನ ಮೇಲೆ ಗಮನ ಇಟ್ಟು ಆ ಸೂಕ್ಷ್ಮ ರಂಧ್ರದ ಮೂಲಕ ಧ್ಯಾನ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಆವಾಗ ಚೈತನ್ಯ ಭರಿತರಾಗ್ತೀವಿ ನಾವು. ಸುಸ್ತು ಅನ್ನೋದಿರಲ್ಲ, ಆಯಾಸ ಅನ್ನೋದಿರಲ್ಲ. ನಮಗೆ ಬೇಸರ ಬಂದದ್ರೆ ತನ್ನುವ ಮಾತೇ ಇಲ್ಲ. ಬೇಸರ ಬಂದದಂದ್ರೆ ಮಾಡೋದಂದ್ರೆ ಧ್ಯಾನ ಕೂತ್ಬಿಡೋದು, ಮತ್ತು ಎನರ್ಜಿ ತಗೊಂಬಿಡೋದು. ಎನರ್ಜಿ ತಗೊಂಡು ಧ್ಯಾನಸ್ಥರಾಗಿ ಧ್ಯಾನ ಮಾಡೋದು, ಮನೆ ಸಂಸಾರ ಮಾಡೋದು, ಮತ್ತು ಆಮೇಲೆ ನಿಸ್ವಾರ್ಥವಾಗಿ ಧ್ಯಾನ ಪ್ರಚಾರ ಮಾಡೋದು. ನಾನು ಈ ಆಹಾರನ ಸೇವಿಸೀನಿ, ಅದ್ಭುತವಾದ ಆಹಾರ ಐತಿ, ನೀವು ಸೇವಿಸ್ರಿ ಅಂತ 4 ಜನಕ್ಕೆ ತಿಳಿಸ್ಬೋದು.
ನನ್ನ ಅನುಭವ ತಿಳಿಸೋದು, ಧ್ಯಾನ ಮಾಡಿರಿ ಅಂತ ತಿಳಿಸೋದು. ಈ ಥರ ಮಾಡ್ತಾ ಈ ಯಾವುದಾದ್ರೂ ಈ ಜಗತ್ತಿನಲ್ಲಿ ಪುಣ್ಯದ ಕೆಲಸ ಏನಾರ ಮಾಡಬೇಕಾಗಿತ್ತು ಅಂದ್ರೆ ಧ್ಯಾನ ಪ್ರಚಾರ ಮಾಡುವುದೇ ಪುಣ್ಯದ ಕೆಲಸ. ಪುಣ್ಯ ಗಳಿಸ್ಕೋಬೇಕಾಗಿತ್ತು ಅಂದ್ರೆ ಧ್ಯಾನ ಹೇಳ್ಕೊಡ್ಬೇಕು ಒಬ್ರಿಗೆ. ನಾನು ಈಗ ಐತಿ ನೋಡ್ರಿ ಅಂತ ಧ್ಯಾನ ಹೇಳಿ ಇಷ್ಟೇ ಭಾಳ ಸರಳ ಐತಿ. ಉಸಿರಿನ ಮೇಲೆ ಗಮನ ಇಡ್ರಿ. ಧ್ಯಾನ ಭಾಳ ಅದ್ಭುತ ಐತಿ. ಧ್ಯಾನಕ್ಕೆ ಅವ್ರನ್ನ ಕರ್ಕೊಂಬರೋದು, ಧ್ಯಾನ ಮಾಡಿರಿ ಅನ್ನೋದು. ಅದು ನನ್ನ ಲಾಭ ಆಗಿಲ್ಲ, ಅವ್ರಿಗೆ ಲಾಭಕ್ಕೇ. ಅವ್ರ ಲಾಭಕ್ಕೇ ನಾವು ನಿಸ್ವಾರ್ಥವಾಗಿ ಮಾಡಿದ್ರೆ ಅಂದ್ರೆ ಆ ಪುಣ್ಯದ ಹಾದಿಲಿದ್ದೀವಿ ಅಂತ, ಪುಣ್ಯ ಗಳಿಸ್ಕೊತೀವಿ ಅಂತ ನಮ್ಮ ಗುರುಗಳ ತಿಳಿಸ್ಯಾರ. ಅದಕ್ಕಾಗಿ ದಿನಕ್ಕೊಬ್ಬರಿಗೆ ಏನಾರು ಎಲ್ಲ ವಾಟ್ಸಪ್ ಮೂಲಕ, ಫೋನಿನ ಮೂಲಕ ಅವ್ರ ಮನೆಗೆ ಹೋಗಿ ಯಾರೋ ಹಿಂಸೆ ಒಳಗೆ ಇದ್ರಂದ್ರೆ ಅವ್ರನ್ನ ಈ ಧ್ಯಾನಕ್ಕೆ ಕರೆದು ಆನಂದದ ಜೀವನಕ್ಕೆ ದಾರಿ ಮಾಡಿಕೊಡಮ್ಮ. ನಾವು ನಮ್ಮ ಗುರುಗಳದೇ ಹೇಳ್ಯಾರ, ನೀವು ಎ ಕಲ್ತ್ರೆ ಎ, ಬಿ ಕಲ್ತ್ರೆ ಬಿ ಹೇಳ್ಯಾರ. ನಾವು ಧ್ಯಾನ ಮಾಡಿ ಆರಾಮಾಗಿದ್ದೀವಿ ರೀ, ನೀವು ಧ್ಯಾನ ಮಾಡಿರಿ ಆರಾಮಾಗಿರಿ ಅನ್ನೋದು ಇಷ್ಟೇ. ಭಾಳ ಕಲಿಬೇಕಾಗಿದೆ, ಇನ್ನು ಹೊತ್ತಿಗೆ ಓದಬೇಕಾಗಿಲ್ಲ. ಈ ಏನು ಅನುಭವ ಧ್ಯಾನಸ್ಥ ಆದಂಗೆ ಅನುಭವಗಳು ತಾನೇ ಬರ್ತಾವೆ. ಅವು ಅನುಭವನ ತಿಳಿಸ್ತಾ ನಿಮ್ಮಂಥವ್ರಿಗೆಲ್ಲ ಜನರಿಗೆ 4 ಜನಕ್ಕೆ ಮುಟ್ಲಿ ಅಂತಲೇ ನಾವು ಈ ಥರ ವಿಡಿಯೋ ಮಾಡೋದು ಕೂಡ ಅದಕ್ಕೇ. ಏನು ನಾವು ಚಂದ ಕಾಣಲಿ, ನಮಗೆ ಭಾಳ ಹೊಗಳಿ, ನಮಗೆ ಇನ್ನೊಂದಿಷ್ಟು ಏನಾರು ರೊಕ್ಕ ಬರಲಿ, ನಾವು ಅದರಿಂದ ಏನಾರು ಲಾಭ ಬರಲಿ ಅಂತ ನೀವು ಇಷ್ಟೆಲ್ಲ ಮಾಡೋದು ನಮಗೇನು ಲಾಭ ಅಂದ್ರೆ ನಮ್ಮ ದೇಹಾರೋಗ್ಯ ಇರುವುದೇ ಲಾಭ. ನಮ್ಮ ಮನಸ್ಥಿತಿ ಶಾಂತ ಇರುವುದೇ ಅದಕ್ಕೆ ಲಾಭ ನಮಗೆ. ನಾವು ಶಾಂತವಾಗಿದ್ದೀವಲ್ಲ, ಶಾಂತವಾಗಿದ್ದು 4 ಜನಕ್ಕೆ ಹೇಳೋತಲ್ಲ, ಅದೇ ಲಾಭ, ಅದೇ ಪುಣ್ಯ. ಅದಕ್ಕಾಗಿ ಎಲ್ಲರೂ ಧ್ಯಾನಸ್ಥರಾಗೋಣ, 4 ಜನಕ್ಕೆ ಧ್ಯಾನನ ತಿಳಿಸ್ಕೊಡೋಣ ಅಲ್ಲ. ಥ್ಯಾಂಕ್ ಯು. ಇದನ್ನು ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗುರುವಾಣಿ ಮೂಲಕ ಈ ಭಾರಗಳನ್ನೆಲ್ಲ ಹೊತ್ಕೊಳ್ಳೋದು ಬಿಟ್ಟು ಎಲ್ಲ ಪ್ರಕೃತಿಗೆ ಒಪ್ಪಿಸಿಬಿಡೋಣ. ಪ್ರಕೃತಿಗೆ ಒಪ್ಪಿಸಿದಾಗ ಎಲ್ಲ ಕೆಲಸ ಆಗ್ತದೆ. ಸಹಾಯ ಮಾಡಿರಿ ಗುರುಗಳೇ ಅಂತ ಕೇಳೋಣ. ಮಾಸ್ಟರ್ಸ್ಗೆ ಅವ್ರು ಸಹಾಯ ಮಾಡ್ತಾರೆ. ಯಾರ್ಯಾರನ್ನೂ ಕೇಳಕ್ಕೆ ಹೋಗೋಣ, ನಾವು ಧ್ಯಾನದಲ್ಲಿ ಕೂತು ನಮ್ಮ ಗುರುಗಳನ್ನು ಸಹಾಯ ಮಾಡಿರಿ, ನಮಗೆ ಇದು ಬೇಕಾಗ್ಯದ ನೋಡಿ ಹೀಗೆ ಅಂತ ಸಹಾಯ ಮಾಡಿರಿ ಅಂತ ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲಾರ್ದೆ ಕೇಳೋಣ. ಎಲ್ಲರೂ ಕೂಡ ಸಕ್ಸಸ್ ಆಗ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು.